ಫಲನ ಪಂಟೇರ ಐತ ದ್ವಿಗುಣತ್ತ ರಡ್ಡು ಜಾಸ್ತಿ ಫಲ ನಂಗೆ ಪ್ರಾಪ್ತಿಯಾವರೆಗೆ ಸಾಧ್ಯ ಅಂದ ಪಂಡೇರ. ಅತ್ಯುತ್ಕಟೈ ಪುಣ್ಯ ಪಾಪೈ ಹೈವ ಫಲಮಶ್ನು ಪಂಡದು. ಈ ಕಲಿಯುಗಟ್ ಅತ್ಯುತ್ಕಟೈ ಪುಣ್ಯ ಪಾಪೈ ಅತೀಯಾಯನ ಪುಣ್ಯ ಮಲ್ತೆಂದಾಂಡ ಆ ಪುಣ್ಯದ ಫಲ ಕೂಡ್ಲೆ ಆಗಿ ಪ್ರಾಪ್ತಿಯಾಪುಣಿ. ಅತಿಯಾಯನ ಪಾಪದ ಮಲ್ತೆಂದಾಂಡ ಐತ ಪಾಪದ ಫಲಲ ಕೂಡ್ಲೆ ನಂಗೆ ಪ್ರಾಪ್ತಿಯಾವರೆಗೆ ಸಾಧ್ಯ ಅಂದ ಪಂಡೇರ. ಪಂಚಾಧಿಪನಗ ನಮ್ಮ ಊರ್ದ ಒಂಜಿ ಶಾಲೆ ನಮ್ಮ ಮಾತ್ರ ಕಲ್ತಿನತ್ತೆ. ನಮ್ಮ ಪಪ್ಪ ಅಜ್ಜನಗಲ್ಲ ಈ ಶಾಲೆಡೆ ಕಲ್ತು ಪೋತಿನಗಲು ಎತೋ ಈ ಊರ್ದಗಲು ಉಲ್ಲೇರು. ಅಂಚಾದಿಪ್ಪನಗ ಶತಮಾನೋತ್ಸವದ ಸಂಭ್ರಮ ಪಂಡದ ಅದೇ ಒಂಜಿ 100 ವರ್ಷದ ಸಂಭ್ರಮಾಚರಣೆ ನಮ್ಮ ಮಲ್ತೊಂದು ಉಲ್ಲಾಂಡ ಐಡ್ದು ಮಲ್ಲ ಹಿರಿಮೆ ನಂಗೆ ಬೋರ್ಡ್ ಒಂದಿಜ್ಜಿಗೆ ದಾಯಗಂದು ಕೇಂಡ ಒಂಜಿ 10 ವರ್ಷ ಒಂಜಿ ಸಂಘಟನೆ ನಡಪೊಡ್ಡ ಮಸ್ತ್ ಕಷ್ಟ ಉಂಡು. ನೆಟ್ಟು ಮಸ್ತ್ ಜನ ಐಟ್ ಸಂಘಟನೆ ಇತ್ತಿನಾಗಲೂ ಇಲ್ಲ. ಒಂಜಿ ಟ್ರಸ್ಟನ್ನು ನಡಪೊಡುಂದಾಂಡ ಒಂಜಿ ಅಂಗಸಂಸ್ಥೆಯನ್ನು ನಡಪಾವುಡುಂದಾಂಡ ಏತು ಕಷ್ಟ ಉಂಡು ಪಣದೆ ನಡಪಾಯಿನಾಗ ಐತ ವಿಷಯ ಗೊತ್ತಿಪ್ಪು. ಅಂಚಾದಿಪ್ಪನಗ ಅನೂಚಾನವಾದ 100 ವರ್ಷ ಮುಟ ಈ ಶಾಲೆಡ್ ಎತೋ ಜೋಕುಳು ವಿದ್ಯಾಭ್ಯಾಸನ ಕಲ್ತದು ಐಟ್ ಸಮಾಜಮುಖಿಯಾದ ಕೆಲಸನ ಮಲ್ತೊಂದು ಜೀವನ ಮಲ್ತೊಂದು ಉಲ್ಲೇರಂದಾಂಡ ಐಕೆ ಕಾರಣದಾದ ಅಂದ ಕೇಂದಂದಾಂಡ ಐಕೆ ಮೂಲ ಕಾರಣದಾದ ಕೇಂಡಾಗ ಈ ಮಣ್ಣದ ಗುಣ ಅಂದು ಪನ್ಪ ಎವೇ ಒಂಜಿ ಜಾಗಡ್ ದೇವೇರ್ನ ಗುಣ ದೇವೇರ್ನ ಕಾರ್ಣಿಕ ಆ ಜಾಗಡ್ ಉಂಡುಂದಾಂಡ ಆ ಜಾಗಕ್ಕೆ ಬತ್ತು ಪೋಯಿನಾಯೆ ಮಲ್ಲ ಜನವರೆಗೆ ಸಾಧ್ಯ ಅಂದು ಪಂಪ. ಒಂಜಿ ದೇವಸ್ಥಾನ ನಡಪೊಡುಂದಾಂಡ ದೇವೇರ್ನ ಸಾನ್ನಿಧ್ಯ ಪಂಪನ ಒಲಿತನ್ನ ಮಾತ್ರ ನಮ್ಮ ಅಡೆಗೆ ಪೋದು ಕೈ ಮುಗಿನಾಗ ನಂಗೆ ಐತ ಫಲ ಪ್ರಾಪ್ತಿಯವರೆಗೆ ಸಾಧ್ಯ. ಅಂಚು ಇದೆ 10 ಶಾಲೆ ಹಿಡಿದು ಜಾಸ್ತಿ ಒಂಜಿ ಊರುಡು 10 ಶಾಲೆ ಉಂಟು ಅಂಡ ಅಂಚಿತ್ತಿನ 10 ಶಾಲೆ ಇತ್ತನಂದ ಅಂಡಲ ಈ ಶಾಲೆಡೇ ಕಲ್ತದ್ದು. ಈ ಶಾಲೆದ ಉದ್ದೇಶನ ಪುದರ ಪನ್ನೊಂದು ಸಮಾಜಮುಖಿಯಾದ ಕೆಲಸ ಮಲ್ತೊಂದಿಲ್ಲಿರಂದ ಅಂಡ ಐಕೆ ಮೂಲ ಗುಣ ಮಣ್ಣದ ಗುಣ ಅಂದು ಪನ್ಪ. ಈ ಜಾಗ ಹಿಡಿಕೊಂಡು ಜಿತ್ತಿನ ಶಾಲೆಗೆ 100 ವರ್ಷದ ಸಂಭ್ರಮಾಚರಣೆ ಮಲ್ಪುಣ ಪಣದ ನಮ್ಮ ಜತ್ತು ಬೇದಾಡ್ದ ಸಂಭ್ರಮಾಚರಣೆ ಮಲ್ಪನಾಗ ಇತದ ಕಾಲಘಟ್ಟಡ್ ಸಂಭ್ರಮಾಚರಣೆ ನಮ್ಮಟೊಂಜಿ ದುಡ್ಡು ಇತ್ತನಂದಾಂಡ ಎಂಚಲ ಮಲ್ಪಲಿ ಪಂಪನ ಭಾವನೆ ಉಂಡತೆ. ಎಂಚಲ ಮಲ್ಪಲಿ ಪಣ್ಣಂದಾಂಡ ಕುಂಜಾತ್ ಯುವ ನಾಟಕನ ಯುವ ಕಾರ್ಯಕ್ರಮನ ಮಲ್ತದು ನಂಗೆ ಆ ದುಡ್ಡನ್ನು ಖರ್ಚು ಮಲ್ಪಲಿ ಅಂಡ ದೇವರ ನಮ್ಮ ವಲಯಡ್ ಒಂಜಿ ಪ್ರೇರಣೆನ ಮಲ್ತಿರತ್ತೆ. ಎಲ್ಲ ಪಂಡು ಕೊರದು ಆಪುನತ್ತೊಂದು ದೇವರ ಪ್ರೇರಣೆ ಮಲ್ತೇವೆ. ಈತ ಖರ್ಚು ಮಲ್ಪನಾಗ ದೇವರನ ಪೂಜೆ ನಂಗೆ ಸುರುಟು ಮಲ್ತದು ದೇವರನ ಪ್ರಸಾದನ ಪಡೆತೊಂದು ಆ ಪ್ರಸಾದನ 4 ಜನಕ್ಕೆ ಪಟದು ಐತ ಮೂಲಕವಾದ ನಮ್ಮ ಸತ್ಕರ್ಮನ ಮಲ್ತನಂದ ಅಂಡ ಸ್ವಾಮಿ ಕಾರ್ಯಲಾಪಡು ಸ್ವಕಾರ್ಯಲಾಪಡು ಅದನಾಗ ಖರ್ಚು ಮಲ್ತಿನಕ್ಕೆ ನಂಗೆ ಪೂರ್ಣ ಫಲ ನಂಗೆ ತಿಕ್ಕರೆಗೆ ಸಾಧ್ಯ ಅಂದೆ ಪಂಡ್ಯ ಅಪಂಡ ನಮ್ಮ ಮಾತ ಈ ಜಾಗದಾಗಲಿ ಟ್ರಸ್ಟ್ದಾಗಲಿ ಗ್ರಾಹಕ ಸಂಬಂಧಪಟ್ಟಿನ ವ್ಯಕ್ತಿಗಳು ಮಾತ ಸೇರೊಂದು ಇನ್ನಿತ ದಿನಟ್ ಆ ಸತ್ಯನಾರಾಯಣ ದೇವರನ ಪೂಜೆನ ಮಂತದ್ದು ಐತ ಪ್ರಸಾದನ ಈ ಜಾಗಗದಿ ಇದು 100 ವರ್ಷ ಐತಿನ 100 ವರ್ಷ ಅವಳು 200ನೇ ವರ್ಷ ಸಂಭ್ರಮಾಚರಣೆ ಆಪುನ ಕಾಲಘಟ್ಟ ನಮ್ಮ ಜೋಕುಡು ಪುಲ್ಯಡಿಕಲ್ನ ಕಾಲದ ತಿಕ್ಕೋಡು ಪಂಪನ ಉದ್ದೇಶಡ್ ಈ ಜಾಗಕ್ಕೆ ಏನು ಮಾತ್ರ ಬರ್ಪೇರ ಕೇವಲ ವಿದ್ಯಾರ್ಥಿಗಳು ಮಾತ್ರ ಲೆಕ್ಕ ಪೂರಕವಾದ ಒಂಜಾತ ಜನ ದಾನಿನ ನಗಲು ಒಂಜಾತ ಜನ ಆ ಹಿರಿಯರು ಒಂಜಾತ ಜನ ಪೋಷಕರ ನಗಲು ಅಗಲೆಗಲ ದೇವರನ ಅನುಗ್ರಹದ ಅವರ ದೇವರ ಈ ಜಾಗ ಸದಾ ಕಾಲ ಇಪ್ಪೋಡು ಆ ದೇವರ ಇತ್ತೇರಂದ ಜೋಕಳಿಗೆ ಕಾಲ ಎಡ್ಡೆ ವಿದ್ಯಾಭ್ಯಾಸ ಕೈಗೂಡ್ರಿಗೆ ಸಾಧ್ಯ ಅಂಚನೆ ಅಗಲಿಗೆ ಪೂರಕವಾದ ಏನು ಮಾತ ಪೋಷಕರ ನಗಲು ಟೀಚರ್ಸ್ ನಗಲು ಅಗಲೆಗಲ ಈ ಜಾಗಕ್ಕೆ ಬಂದಾಗ ನೆಮ್ಮದಿ ಪಂಪನ ಕೊಡತ್ತೆ. ಎವೇ ಒಂದು ಜಾಗಕ್ಕೆ ಪೋನಾಗ ನಂಗೆ ಆ ಜಾಗಡ್ ನೆಮ್ಮದಿತ್ತನ್ನ ಮಾತ್ರ ನಮ್ಮ ಕೆಲಸ ಮಲ್ಪರಿಗೆ ಸಾಧ್ಯ. ಬರೀ 1 ಲಕ್ಷ ರೂಪಾಯಿ ಉಂಡು ಪಡೆದು ಆಗ ಕಿರಿಕಿರಿ ಅಂಡ ಒಂದ ಸಮಯ ಪದೇ ಆಗೇನು ದುಡ್ಡು ಬಿಡ್ತಿ ದಾಲ ಬಿಡ್ತಿ ಹಂಗ ಪೋಪೆ ಅಂತೋಜು ಆಗ ತಿಕ್ಕೊಂಡು 100 ರೂಪಾಯಿ ಅಲ್ಲ ಮಲ್ಲಿ ಜಡೆಗೆ ಪೋನಾಗ ಆಗ ಖುಷಿ ನೆಮ್ಮದಿತ್ತಂಡ ನಮ್ಮಲ್ಲ ಏತೋ ಜನ ಪೋಪತೆ ಇಂಥ ದುಡ್ಡು ಎತ್ತಿನಾಗಲು ಒಂಜಾತಿ ಜಾಗಕ್ಕೆ ರೆಸಾರ್ಟ್ ಒಂದು ಪೋಪೆ ಅದು ದುಡ್ಡು ಖರ್ಚು ಆಪಣ ಅಂಡ ದಾಯಿಗೆ ಹೋಗನು ಅಂತ ನೆಮ್ಮದಿ ತಿಕ್ಕೊಂಡು ಪಂಪನ ಉದ್ದೇಶ ಹೇಳತ್ತೆ. ಅಂಚ ಈ ಜಾಗಂಡ ದೇವರ ಬತದ ನೆಲೆಯಾಯಡ ದೇವರನ ಸಾನ್ನಿಧ್ಯ ಜಾಗೃತವಾದಿತ್ತಂಡ ಜೋಕ್ಲೆ ಗಾವಡೆ ಟೀಚರ್ಸ್ ನಗಲೆ ಗಾವಡೆ ನಂಗೆ ಕಮಿಟಿ ವರ್ಗದಾಗಲೆ ಗಾವಡೆ ಈ ಜಾಗಕ್ಕೆ ಬಂದಾಗ ಅದ ನಮ್ಗೆ ನೆಮ್ಮದಿ ಖುಷಿ ಅಂಡೆ ಪಂಪನ ನೆಮ್ಮದಿ ಬರೋಡ ಅವರು ಮುಖ್ಯವಾದ ದಾದಿ ಪೋಡಿಕೆನಾಗ ಪಾಸಿಟಿವ್ ಎನರ್ಜಿ ಇಪ್ಪೋಡು. ಪಾಸಿಟಿವ್ ಎನರ್ಜಿ ಇದ್ದದ ಇಂಗ್ಲಿಷ್ ಅಂಡ ನಂಗೆ ಮೂಲಭೂತ ದೇವರ ನಗಲದಾದ ಪಂಡರು ಹಿರಿಯಾಗುದಾದ ಪಂಡರು ಕೆಂಡಾಗ ದೇವರನ ಸಾನ್ನಿಧ್ಯ ಇಪ್ಪೋಡು. ಓಲು ದೇವರನ ಸಾನ್ನಿಧ್ಯ ಉಂಡ ಅವರು ಸಕಾರಾತ್ಮಕ ಗುಣಗಳು ಯಾವಲ ತಿರುಗೋ ಒಂದು ಇಟ್ಕೊಂಡು ದೇವರ ಓಲ್ ಇಜ್ಜರ ಅವನು ನಕಾರಾತ್ಮಕ ನೆಗೆಟಿವ್ ಎನರ್ಜಿ ಇಟ್ಕೊಂಡು ಒಂದು ಬಂದ್ಕೊಂಡು ಅಂಚಾದು ಈ ಜಾಗಡ್ ದೇವರನ ಅನುಗ್ರಹ ಪ್ರಸಾದ ಸದಾ ಕಾಲ ಇಪ್ಪಡು ಆ ದೇವರ ಅನುಗ್ರಹದ ಅವರ
ಇದೇ ಇತ್ತಿನ ಜೋಕುಲು ನನ್ನ ರಡ್ಡು ಪಾಲ ಅವಳು ನನ್ನದ ಕಾಲಘಟ್ಟ ಮಸ್ತ್ ಕಷ್ಟ ಉಂಟು ಅದಕ್ಕೆ ಎಣ್ಣಗ ಕಾಂಪಿಟೇಷನ್ ಜೀವನ ಉಂಟು ಅಂಚ ಏತ ಕಾಂಪಿಟೇಷನ್ ಇತ್ತು ಅಂಡಲ್ಲ ನಮ್ಮೊಟ್ಟಿಗೂ ದೇವೇರು ನಮ್ಮ ಗ್ರಾಮದ ದೈವ ದೇವರು ಉಲ್ಲೇರು ಅಂಡ ಜೋಕುಲು ಮುಂದೆ ಅಪ್ಪರೆ ಸಾಧ್ಯ ಇದೆ ತನ್ನಿಂದ ತಾನೇ ಅಪ್ಪಡಿಗಳಿಗೆ ಬುದ್ಧಿ ಕೊಡೋದು ಈ ಶಾಲೆ ಕಡ ಬುಡ್ಕ ಪಂಡ್ಪುನ ಪ್ರೇರಣೆ ದೇವರು ಕೊರ್ಪುಣ್ ಮನುಷ್ಯ ಕೊರ್ಪುಣ ಅಂಚಾದು ದೇವೇರು ಆ ಜೋಕ್ಲೆಗಳ ಎಡ್ಡ ವಿದ್ಯಾಭ್ಯಾಸದ ಕೊರಡು ನನ್ನ ಒಂಜಾದ ಈ ಜಾಗಡ್ ಜೋಕುಳ್ಳ ವೃದ್ಧಿ ಆವಡು ಐದು ಪೂರಕವಾದ ಏರುಮಾದ ಸಹಕಾರ ಮಲ್ಪೇರ ಅಗಲೆಗಳ ದೇವೇದ ಅನುಗ್ರಹದ ಅವರ ಕ್ಷೇಮ ಲಾಭ ಸಿದ್ಧಿಯಾವಡು ಪಂಪನ ಉದ್ದೇಶಡು ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರನ್ನ ಪೂಜನ ಮಲ್ಪನೋ ಪಣದು ಸಂಕಲ್ಪ ಮಲ್ತೆ ಪಿದಾಡ್ದ ನಮ್ಮ ಮನುಷ್ಯ ಸಂಕಲ್ಪ 1000 ಸಂಕಲ್ಪ ಇಪ್ಪರೆ ಅವತೆ ನಂಗೆ ಗೊತ್ತುಜ್ಜಿ ನಮ್ಮ ಸಂಕಲ್ಪ ಮಲ್ಪನಾಗ 100 ವಿಧವಾದ ಸಂಕಲ್ಪ ಮಲ್ಪ ಮೊರಾಂದ ಒಂಜಿ ಎಲ್ಲಿಯ ಘಟನೆ ನೆನಪೇಸಾದ ಪ್ರಾರ್ಥನೆ ದುಂಬರಪಾವೆ ಮೊರಾಂದ ನಮ ಸಂಕಲ್ಪ ಮಲ್ತಿನ ದಿನ 31ನೇ ತಾರೀಕತೆ 28ನೇ ತಾರೀಕು 28ನೇ ತಾರೀಕಿಗೆ ನಮ್ಮ ಈ ಜಾಗಡೆ ದೇವೇನ ಪೂಜನೆ ಮಲ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಮಲ್ಪನ ಪಣದು ನಮ್ಮ ಒಂಜಿ ಲೌಕಿಕವಾಯಿನ ದಿನ ನದಿ ಇದು ದುಂಬರ್ತೀನಿ ನೆಕ್ಕೆ ಪಂಪುನು ತೇನ ವಿನ ತೃಣಮಪಿ ನಚಲತಿ ಪಣದು ಆಯನ ಅನುಜ್ಞೆ ಇಜ್ಜಿಡ ನಮ್ಮ ಏತಮಲ್ಲ ಸಂಕಲ್ಪ ನೀರು ಬೋಪುಡಿಗೆ ಆಯನ ಅನುಜ್ಞೆ ಉಂಡುಡ ನಮ್ಮ ಏತಮ್ ಎಲ್ಲಿಯ ಸಂಕಲ್ಪ ನಂಗೆ ಪೂರಕವಾದ ಬರ್ಪುಣು ಒಂದು ಪಂಪುನು ಅಪಂಡ ಮುರಾಂದ ದಿನಕ್ಕೆ ಆಯನ ಇಚ್ಛೆ ಇಜ್ಜಾದಾನ್ಯ ದಾಯಕ್ಕೆ ಎಣ್ಣಗ ಅಮಾವಾಸ್ಯದ ಎದುರು ಎಳ್ಳ ಅಮಾವಾಸ್ಯದ ಎದುರು ನಮ್ಮ ಮಲ್ತಿ ಇನಿತ ದಿನ ವೃದ್ಧಿ ಪಾಡ್ಯದ ಸಂದರ್ಭ ಪಣ್ಣಗ ಈ ಶುಕ್ಲ ಪಕ್ಷ ಪಂಪುನ ವೃದ್ಧಿದ ಸಂಕೇತ ಪಣ ಶಾಲೆ ನನ್ನ ಕ್ಷೀಣಾವರದಲ್ಲಿ ಈ ಜಾಗ ಶಾಲೆ ವೃದ್ಧಿಯ ಒಂದು ಪೋಡು ಪಂಪನ ಉದ್ದೇಶ ದೇವರೇ ಕುಡಮೂಜ್ಯನನ್ನು ದುಂಬಾಡಿಯರು ನಮ್ಮ ಯಾಪಲ ಕಾರ್ಯಕ್ರಮ ದಿನದ ಇದು ಇರಬಾಡ್ರೆ ಬಲ್ಲಿ ದುಂಬಾಡ್ದಂದ ವೃದ್ಧಿದ ಸಂಕೇತ ಅಂದು ಪಂಪುನು ಅಂಚ ಶುಕ್ಲ ಪಕ್ಷದ ತೃತೀಯದ ಸಂದರ್ಭ ಅಂಚ ಈ ದ್ವಿತೀಯದ ಸಂದರ್ಭ ವೃದ್ಧಿಯಾವಡು ಪಂಪನ ಉದ್ದೇಶ ದೇವರ ನಂಕ ಈ ಕಾರಣ ಸದುಪಯೋಗ ಮಲ್ತ ಕೊಡ್ತೇವೆ ಅಂಚ ಅದು ದೇವರಡ ಜೋಡು ತಾರಾಯಣ ಪತ್ತೊಂದು ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರಡ ಶ್ರದ್ಧೆ ಭಕ್ತಿಲು ಪ್ರಾರ್ಥನೆ ಮಲ್ಪಗ ನಮ್ಮ ದೇವರನ್ನು ಕಿರಿತ ದಿನಟ್ಟು ಪೂಜನೆ ಮಲ್ತದ್ದು ಮಸ್ತ್ ಬರ್ತದ ಪೂಜೆ ಇಜ್ಜಿ ನಂಗೆ 1 ಗಂಟೆ ದೇವರಿಗೆ ಮೀಸಲು ಕೊರಿಯಡ ಜೀವನಡು ಆ 1 ಗಂಟೆ 100 ಗಂಟೆ ಆಪುಣು 100 ಗಂಟೆ 1000 ಗಂಟೆ ಆಪುಣು ಪಂಪನ ಶಾಸ್ತ್ರ ಇಪ್ಪುಣು ಅಂಡ ದೇವರ ನಂಗೆ ಅನುಗ್ರಹನ ಕೊಡ್ತೀರಿ ಎಡ್ಡೆ ಪ್ರೇರಣೆ ಕೊಡ್ತೀರಿ ಜೋಕ್ಲೇನು ಹಿರಿಯಾಕ್ಲೇನು ಕಮಿಟಿ ವರ್ಗದಾಗಲೇನು ಗ್ರಾಮಸ್ಥರನ್ನಾಗಲೇನು ಮಾತ ಎದುರುದಿ ಒಂದು ಇನ್ನಿತ ದಿನಟ್ಟು ದೇವರನ್ನ ಪೂಜನೆ ಮಲ್ಪನು ಪಣದ ಜೊತೆ ಬಿದಾಡ್ದ ದೇವರಡ ರಡ್ಡು ಕೈ ಜೋಡಿಸಾದ ಶ್ರದ್ಧೆ ಭಕ್ತಿ ಪ್ರಾರ್ಥನೆ ಮಲ್ಪುಗ ದೇವರೇ ಮಲ್ಪನ ಚಿತ್ತನ ಪೂಜೆ ದೇವರನ್ನ ಚಿತ್ತಗೆ ಬರಡು ಆ ದೇವರನ್ನ ಅನುಗ್ರಹ ಪ್ರಸಾದದ ಅವರ ಈ ಕ್ಷೇತ್ರ ಬೆಳಗುಡು ಲೆಕ್ಕ ಪೂರಕವಾದ ಏರು ಮಾತ ಸಹಕಾರನ ಮಲ್ಪೇರ ಏರು ಮಾತ ಸಹಾಯನ ಮಲ್ಪೇರ ಅಗಲೆಗಳ ಜೀವನದ ಬರ್ಪನ ಕಷ್ಟ ನಷ್ಟಗಳು ತಾಪತ್ರಯಗಳು ಪರಿಹಾರಾಪನ ಪೂರ್ವಕವಾದ ಈ ಜಾಗ ಬೆಳಗದು ಕುಂತಳ ನಗರ ಪಣ್ಪುನ ರಾಜ್ಯ ರಾಷ್ಟ್ರ ಮಟ್ಟದ ಪೊರ್ಲುಡು ಬೆಳಗುಲಕ ದೇವರನ್ನ ಅನುಗ್ರಹದ ಅವರ ಈ ಜಾಗ ಪೊರ್ಲುಡು ಜೀವನ ಮಲ್ಪರಿಗೆ ಬೂಡಾಯನ ಯೋಗ ಭಾಗ್ಯನ ಮಾತ ದೇವರ ಅನುಗ್ರಹ ಮಲ್ಪನ ಪೂರ್ವಕವಾದ ಮಲ್ಪನ ಕರ್ತವ್ಯ ದೇವರನಗಲು ಮಾತ ಅನುಗ್ರಹ ಮಲ್ಪಡು ಪಣದು ಕರ್ಮದ ಆದಿ ಭಾಗಡ್ ರಡ್ಡೆ ಕೈ ಜೋಡಿಸಾದ ತರೆ ಬಗ್ಗಾದ ಪ್ರಾರ್ಥನೆ ಮಲ್ತೊನಗ ಸಮಸ್ತ ದೇವತಾಭ್ಯೋ ನಮಃ ಅಂಚ ದೇವರನ್ನ ಉದ್ದೇಶಡು ಆ ದೇವರನ್ನ ಪ್ರಸಾದನ ಅನ್ನ ಸಂತರ್ಪಣೆ ಮಲ್ಪನು ಸಂಕಲ್ಪನ ಮಲ್ತದ ದೇವರ ಅನ್ನ ಸಂತರ್ಪಣದ ಹೊಲ ಎಡು ಉಂತುದು ಏರೇರಿಗೆ ಎಂಚ ಬೋಡ ಅಂಚ ಕೊರಡು ಅತೆ ಒರಿಯಾಗ ತೀಪ ಎದುರಿಪ್ಪು ಒರಿಯಾಗ ಖಾರ ಎದುರಿಪ್ಪು ಒರಿಯಾಗ ಉಪ್ಪು ಎದುರು ಒರಿಯಾಗ ಪುಳಿ ಎದುರು ಒಂದೇ ಆಟಿನ ಮಲ್ತ ಅಂದಾಂಡ 100 ಜನಕ್ಕೆ ಬಲ ಸರಿ ಕಷ್ಟ ಆಪುಂಡು ಅದಕ್ಕೋಸ್ಕರ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾನ್ ದೇಹಮಾಶ್ರಿತ ಪಣ್ಣದು ಕೃಷ್ಣ ಭಗವದ್ಗೀತೆಯ ಪಣ್ಯ ಪಾತಿರದ ಪ್ರಕಾರವಾದ ದೇವರು ಆಯನ ಒಲ ಎಡು ಉಂತೀರಂದಾಂಡ ತೀಪದಾಯಗ ತೀಪ ಆಪುಣಿಗೆ ಖಾರದಾಯಗ ಖಾರ ಆಪುಣಿಗೆ ಒಣಸದ ಪಣ್ಣಗ ಖಾರದಾಯಲ ಪಣ್ಪುನು ಭಾರೀ ಎಡ್ಡೆ ಆಟಿಲೆ ಪಣ್ಣದು ದೀಪದಾಯಲ ಪಣ್ಪುನು ಭಾರಿ ಅಡ್ಡೆ ಆಟಿ ಲೇಪಂಡದು ಅಂಚಾದು ಮಲ್ಪನ ಅನ್ನದಾನಲ ಅಕ್ಷಯವಾದ ಒದಗದು ಬದದು ಮಾತೆರಗಲಿ ಏರೆಗ್ಲ ಒಂದು ಪ್ರಸಾದದ ಕೊರತೆ ಆವಂದಿರಕ ಅಕ್ಷಯಾದ ಬದದು ದೇವರನ್ನ ಅನುಗ್ರಹದ ಅವರ ಇನ್ನಿಡ್ದು ಎಲ್ಲಾಂಜಿ ಮುಟ್ಟಾಪನ ಕರ್ತವ್ಯದಾದ ಉಂಡು ಸಾಂಗವಾದ ಪೊರ್ಲುಡು ನೆರವೇರ್ಲಕ ಆ ದೇವರನಗಲು ಮಾತ ಅನುಗ್ರಹ ಮಲ್ಪೊಡು ಪಣದ ಕರ್ಮದಾದಿ ಭಾಗಡೆ ಪ್ರಾರ್ಥನೆ ಮಲ್ತೊನಗ ಸಮಸ್ತ ದೇವತಾಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಇಷ್ಟ ದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಗ್ರಾಮ ದೇವತಾಭ್ಯೋ ನಮಃ ಗ್ರಾಮಾಧಿದೇವತಾಭ್ಯೋ ನಮಃ ಸರ್ವೇಭ್ಯೋ ದೇವೇಭ್ಯೋ ನಮಃ ಧರ್ಮದೇವತಾಭ್ಯೋ ನಮಃ ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ.
ಗೋವಿಂದಾನಿ ಗೋವಿಂದ. ಸೋಮಯ್ಯ ಶೆಟ್ಟಿ ಅವರು, ಪಾಜೇಯಿ ಬಡಗು ಮನೆ ಸೋಮಯ್ಯ ಶೆಟ್ಟಿ ಅವರು ಮತ್ತು ಶ್ರೀಮತಿ ರಾಧಾ ಶೆಟ್ಟಿ ಅವರು ಇಲ್ಲಿ 100 ವರ್ಷದ ಹಿಂದೆ ಇಲ್ಲಿ ಸ್ಥಾಪನೆ ಮಾಡಿದರು. ಅಂದರೆ 1925ರಲ್ಲಿ. ಅವರು ಕುರ್ಕಾಲು ಗಣಪಯ್ಯ ಶೆಟ್ಟಿ ಅವರ ಮತ್ತು ಅದ್ಮಾರು ಗಿರಿಯ ಮಾಸ್ಟರ್ ಅವರ ಸಮಕಾಲೀನವರು. ಅಲ್ಲಿ ಕುರ್ಕಾಲಲ್ಲಿ ಗಣಪಯ್ಯ ಶೆಟ್ಟರು ಅಲ್ಲಿ ಶಾಲೆಯನ್ನು ಸ್ಥಾಪಿಸಿದರೆ, ನಂತರ ದಿವಂಗತ ಸೋಮಯ್ಯ ಶೆಟ್ಟಿಯವರು ಪಾಜೇಯಿ ಬಡಗು ಮನೆಯಿಂದ ಇಲ್ಲಿ ಬಂದು ಮೊದಲು ಹೊಸಮಠದ ಹತ್ರ ಒಂದು ಸಣ್ಣ ಶಾಲೆ ಪ್ರಾರಂಭಿಸಿದರು. ನಂತರ ಕುಂತಳ ನಗರಕ್ಕೆ ಬಂದು ತನ್ನ ಶಾಲೆಯನ್ನು ಸ್ಥಾಪನೆ ಮಾಡಿದರು. ಅದ ನಂತರ ಇಲ್ಲಿ ಕೆಲವರು ಅಂದರೆ ಗಿರಿಯ ಶೆಟ್ಟಿಯವರು ಅದ್ಮಾರಲ್ಲಿ ಶಾಲೆಯನ್ನು ಸ್ಥಾಪನೆ ಮಾಡಿದರು. ಅದೇ ಥರ ನಮ್ಮ ಶಾಲೆಯಲ್ಲಿ ಅಚ್ಚನ್ ಮಾಸ್ಟ್ರು, ನಿಮಗೆಲ್ಲ ಗೊತ್ತಿರ್ಬೋದು, ಹಳೆಯೂರಲ್ಲಿ ಶುಭೋದಿನಿ ಶಾಲೆಯನ್ನು ಪ್ರಾರಂಭಿಸಿ ಅಲ್ಲಿ ಅವರು ನಮ್ಮ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾದರು. ಸದಾನಂದ ಶೆಟ್ಟಿಯವರು ಇಲ್ಲಿ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡಿದರು. ಭುಜಂಗರಾಯರು ಕೆಲಸ ಮಾಡಿದರು. ಈ 3 ಜನನು 3 ಕಡೆ ಶಾಲೆಯನ್ನು ಸ್ಥಾಪನೆ ಮಾಡಿದರು. ಅಚ್ಚನ್ ಶೆಟ್ಟಿಯವರು ಹಳೆಯೂರಲ್ಲಿ ಶಾಲೆ ಮಾಡಿ ಇಲ್ಲಿಂದ ನಿರ್ಗಮಿಸಿದರು. ಭುಜಂಗರಾಯರು ಕರ್ವಾಲಲ್ಲಿ ಶಾಲೆಯನ್ನು ಮಾಡಿ ಇಲ್ಲಿಂದ ನಿರ್ಗಮಿಸಿದರು. ಮತ್ತು ಸದಾನಂದ ಶೆಟ್ಟಿಯವರು ಪಡುಬಿದ್ರಿ ಬೀಡು ಅಲ್ಲಿ ಶಾಲೆಯನ್ನು ಸ್ಥಾಪಿಸಿ ಇಲ್ಲಿಂದ ನಿರ್ಗಮನ ಮಾಡಿದರು. ಇಲ್ಲಿ ಮಾಡಿದ ಅಧ್ಯಾಪಕರು ಭಾಳ ಯಶಸ್ವಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ಶಾಲೆಗಳನ್ನು ಸ್ಥಾಪನೆ ಮಾಡಿದರು. ಆದರೆ ಪಡುಬಿದ್ರಿ ಬೀಡಿನ ಶಾಲೆ ಮಕ್ಕಳ ಸಂಖ್ಯೆ ಕಮ್ಮಿ ಆದ ಕಾರಣ ಮುಚ್ಚಲ್ಪಟ್ಟಿದೆ. ಬೇರೆ ಎಲ್ಲ ಶಾಲೆ ಯಶಸ್ವಿಯಾಗಿ ನಡೀತಾ ಇದೆ. ಅದೇ ಥರ ನಮ್ಮ ಶಾಲೆ ಇವತ್ತು 100 ವರ್ಷವನ್ನು ಕಳೆದು ಹೋಯಿತು. ಈ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆ ದಿವಂಗತ ಸೋಮಯ್ಯ ಶೆಟ್ಟಿ ಮತ್ತು ರಾಧಾ ಶೆಟ್ಟಿ ಅವರು ಸ್ಥಾಪನೆ ಮಾಡಿದರೆ, ನಂತರ ಅವರ ಮಗ ಜಗನ್ನಾಥ ಶೆಟ್ಟಿಯವರು ತನ್ನ ಯೌವನದಲ್ಲಿ ಭಾಳ ಒಂದು ಅತ್ಯುತ್ತಮ ಶಿಕ್ಷಕನಾಗಿ, ಒಳ್ಳೆಯ ಹೋರಾಟಗಾರನಾಗಿ, ನಮ್ಮ ಊರಿನ ಅಭಿವೃದ್ಧಿಯ ಸಾಧನೆಯಲ್ಲಿ ದಿವಂಗತ ಸೋಮಯ್ಯ ಶೆಟ್ಟಿಯವರೊಡನೆ ಜತೆಗೂಡಿ ತುಂಬ ಕೆಲಸ ಮಾಡಿದವರು. ಅವರು ಇಲ್ಲಿ ಹಿರಿಯ ಪ್ರಾಥಮಿಕ 5 ಮತ್ತು 6ನೇ ತರಗತಿಯನ್ನು ಪ್ರಾರಂಭಿಸಲು ಅವರ ಸಾಧನೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಂತರ ಅವರು ಬರೀ ಶಾಲೆ ಮಾತ್ರ ಅಲ್ಲ, ಇಲ್ಲಿ ಪೋಸ್ಟ್ ಆಫೀಸ್ ಬರುವಾಗೆ ದಿವಂಗತ ಸೋಮಯ್ಯ ಶೆಟ್ಟರು ಮತ್ತು ಜಗನ್ನಾಥ ಶೆಟ್ಟಿ ಅವರು ಜತೆಗೂಡಿ ಇಲ್ಲಿ ನಮ್ಮ ಮಣಿಪುರ ಗ್ರಾಮದಲ್ಲಿ ಮೊದಲು ಪೋಸ್ಟ್ ಆಫೀಸ್ ಬರಲಿಕ್ಕೆ ಕಾರಣಕರ್ತರಾದರು. ಅದೇ ಥರ ಟೆಲಿಫೋನ್ ವ್ಯವಸ್ಥೆ, ಇಡೀ ಗ್ರಾಮದಲ್ಲಿ ಎಲ್ಲೂ ಟೆಲಿಫೋನ್ ವ್ಯವಸ್ಥೆ ಇರಲಿಲ್ಲ. ಫಸ್ಟ್ ಟೈಮ್ ಟೆಲಿಫೋನ್ ವ್ಯವಸ್ಥೆ ಇಲ್ಲಿ ಬರಲು ಕಾರಣ ಆಯಿತು. ಜಗನ್ನಾಥ ಶೆಟ್ಟಿ ಅವರ ಶ್ರಮದಿಂದ ಮಣಿಪುರ ಸಿಂಡಿಕೇಟ್ ಬ್ಯಾಂಕ್ ಬರಲಿಕ್ಕೆ ಕಾರಣ ಆಯಿತು. ಮಣಿಪುರ ಬ್ರಿಡ್ಜ್ ಬರಲಿಕ್ಕೆ ಕಾರಣ ಆಯಿತು. ನಮ್ಮ NK ಆಚಾರ್ಯರವರ ಅಣ್ಣ ಇಲ್ಲಿ ಪಂಚಾಯತಿನ ಅಧ್ಯಕ್ಷರಾಗಿರುವಾಗ ಜಗನ್ನಾಥ ಶೆಟ್ಟರು ಅವರು ಇಲ್ಲಿ ಹೆಡ್ ಮಾಸ್ಟರ್ ಆದ್ರೂ ಮೊದಲ ಪಂಚಾಯತಿನ ಅಧ್ಯಕ್ಷರಾಗಿ NK ಆಚಾರ್ಯರ ನಮ್ಮ ಅಣ್ಣ ದೆಂದೂರುಕಟ್ಟೆಯಲ್ಲಿ ಪಂಚಾಯತ್ ಸ್ಥಾಪನೆ ಮಾಡುವಲ್ಲಿ ಅವರಿಬ್ಬರು ಸೇರಿ ಮಾಡಿದರು. ನಂತರ ಅವರ ಪ್ರಯತ್ನ ಇಲ್ಲಿ ಗೋ ಆಸ್ಪತ್ರೆ ಆಯಿತು. ಹೆಚ್ಚಿನ ಡೆವಲಪ್ಮೆಂಟ್ ಸುಮಾರು 50-60 ವರ್ಷದ ಹಿಂದೆ ಈ ಊರಲ್ಲಿ ಆಗಲು ಸಾಧ್ಯವಾಯಿತು. ಇದು ಒಂದು ಕ್ಷೇತ್ರ, ಬಹಳ ಒಂದು ಶಕ್ತಿಯುತ ಕ್ಷೇತ್ರ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಯಾವತ್ತೋ ಶಾಲೆ ಮುಚ್ಚುವಾಗಿದ್ರೂ ಏನಾದರೂ ಒಂದು ಆಗಿ ಶಾಲೆಯನ್ನು ಮುಂದೆ ಹೋಗುವಂತೆ ಇಲ್ಲಿ ಒಂದು ಶಕ್ತಿ, ಕುಂತಳ ಶಕ್ತಿ ಇರ್ಬೋದು ಅಥವಾ ಮೋಕ್ಷಗಿರಿ ಪುಣ್ಯಕ್ಷೇತ್ರ ಇರ್ಬೋದು. ಜಗನ್ನಾಥ ಶೆಟ್ಟಿಯವರು ಮೋಕ್ಷಗಿರಿ ಹತ್ರ ಒಂದು 25-30 ಎಕರೆ ಜಾಗ ತಗೊಂಡು ದೇವಸ್ಥಾನ ಕಟ್ಟಲು ಅಲ್ಲಿ ಹೋಗಿ ದೇವಸ್ಥಾನ ಕಟ್ಟದಿದ್ದು ಫುಲ್ ಫ್ಲೆಡ್ಜಡ್ ಆಗದಿದ್ದರು ಸಣ್ಣ ಪ್ರಮಾಣದಲ್ಲಿ ಅಲ್ಲಿ ಒಂದು ಕ್ಷೇತ್ರ, ಮೋಕ್ಷಗಿರಿ ಕ್ಷೇತ್ರ ಮಾಡಬೇಕಂತ ಹೊರಟಿದ್ರು. ನಂತರ ಇದೊಂದು ನಾನು ಸಣ್ಣದಿರುವಾಗ ಈ ಒಂದು ನಮ್ಮ ಮನೆಯಲ್ಲಿ
ಇದೊಂದು ರಾಜಕೀಯ ಕ್ಷೇತ್ರದೂ ಧಾರ್ಮಿಕ ಕ್ಷೇತ್ರದ ಜನರು ಇಲ್ಲಿ ಬರ್ತಾ ಇದ್ರು. ಉದಾಹರಣೆಗೆ TA ಪೈ ಅವರಾಗಲಿ, KK ಪೈ ಆಗಲಿ, ರಮೇಶ್ ಪೈ ಅವರಾಗಲಿ, ಪ್ರಮೋದ್ ಮಧ್ವರಾಜರವರ ತಂದೆ ಮಧ್ವರಾಜರು, ಪ್ರಮೋದ್ ಮಧ್ವರಾಜವರ ತಾಯಿ ಮನೋರಮಾ ಮಧ್ವರಾಜರವರು ಇಲ್ಲಿ ಯಾವಾಗಲೂ ಇಲ್ಲಿ ಬಂದು ಜಗನ್ನಾಥ್ ಶೆಟ್ಟರ್ ಹತ್ರ, ನಮ್ಮ ಅಜ್ಜಿ ಹತ್ರ ಎಲ್ಲ ಮಾತಾಡಿಕೊಂಡು ಸುಖ ಕಷ್ಟ ಮಾತಾಡಿ ಇಲ್ಲಿಯ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಅವರು ತುಂಬ ಸಹಾಯ ಮಾಡ್ತಾಯಿದ್ರು. ಅಲ್ಲದೆ ಧಾರ್ಮಿಕ ಕ್ಷೇತ್ರ, ಇಲ್ಲಿ ಜಗನ್ನಾಥ್ ಶೆಟ್ಟರು ಇರುವಾಗ ಎಷ್ಟು ಧಾರ್ಮಿಕ ಸಭೆ, ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರು ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪೇಜಾವರ ಸ್ವಾಮಿ ಇರಲಿ, ಎಲ್ಲ ಅಷ್ಟಮಠದ ಸ್ವಾಮಿಗಳು ಇಲ್ಲಿ ಬಂದು ಊರಿನವರ ಸಹಕಾರದಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು. ಶಾಲೆಯ ಅಭಿವೃದ್ಧಿನೂ ಆಗ್ತಾಯಿತ್ತು. 7 ತರಗತಿಗಳಿತ್ತು. 7 ತರಗತಿಯಲ್ಲಿ 8 ಜನ ಅಧ್ಯಾಪಕರು ಏಡೆಡ್ ಸ್ಕೂಲ್ನ ಇದ್ದರು. ಸಾಬನ್ ಮಾಸ್ಟರ್ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಅವರು ರಿಟೈರ್ಡ್ ಮುಖ್ಯೋಪಾಧ್ಯಾಯರಾಗಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸದಾಶಿವ ಮಾಸ್ಟರ್ ಇದ್ದರು, ವಿಶ್ವನಾಥ ಮಾಸ್ಟರ್ ಇದ್ದರು, ಸೆಲಿನ್ ಪುಷ್ಪ ಇದ್ದರು, ಕರುಣಾಕರ ಮಾಸ್ಟರ್ ಇದ್ದರು, ನನ್ನ ತಾಯಿ ರತ್ನಾವತಿ ಶೆಟ್ಟಿ ಅವರು ಇದ್ದರು. ಇವರೆಲ್ಲ ಸೇರಿ ಈ ಶಾಲೆಯ ಅಭಿವೃದ್ಧಿಗೆ ಅಂದಿನ ಸಮಯದಲ್ಲಿ ಇಲ್ಲಿ ಭಾಳ ಕೆಲಸ ಪಟ್ಟಿದ್ದಾರೆ. ಇವತ್ತು ಅವರನ್ನೆಲ್ಲ ನಾವು ನೆನಪು ಮಾಡಬೇಕಾಗ್ತದೆ. ಚಪ್ಪಾಳೆ ಮುಖ್ಯವಾಗಿ ಇಂದು ನೆರವೇರುವಂತಹ ಸತ್ಯನಾರಾಯಣ ಪೂಜೆಯ ಪೀಠಕ್ಕೆ ನಮಿಸಿಕೊಳ್ಳುತ್ತಾ ತನ್ನ ಸಾನ್ನಿಧ್ಯದ ಸರ್ವ ಶಕ್ತಿಗಳನ್ನು ಕುದಿಸಿಕೊಳ್ಳುತ್ತಾ ಭಾರತೀಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಉತ್ತಮ ಉಜ್ವಲ ಭವಿಷ್ಯ ಉಂಟಾಗಲಿ ಎನ್ನುವಂತಹ ಪ್ರಾರ್ಥನೆ ಹಾರೈಕೆಯೊಂದಿಗೆ ಸರ್ವರಿಗೂ ಶುಭವಾಗಲಿ ಎನ್ನುವಂತಹ ಆಶಯದ ಮೇರೆಗೆ ದೀಪವನ್ನು ಬೆಳಗಿಸುವುದರ ಮುಖ್ಯವಾಗಿ ಉದ್ಘಾಟನಾ ಸಮಾರಂಭವಿದು ಭಾರತೀಯ ಹಿರಿಯ ಪ್ರಾಥಮಿಕ ಶಾಲೆ. ದೀಪವನ್ನು ಬೆಳಗಿಸಿ ಉದ್ಘಾಟಿಸುವಂತಹ ಸಿರಿವಂತನೇ ಬರಲಿ, ಕಡು ಬಡವನೇ ಬರಲಿ, ಸಾಮಾನ್ಯನಾಗಲಿ, ಪ್ರತಿಯೊಬ್ಬರಿಗೆ ಒಂದೇ ರೀತಿ ಭೇದ ಭಾವದಿಂದಲೇ ಬೆಳಕು ಕೊಡುವಂಥದ್ದು ದೀಪವಂತೆ. ನಿಮ್ಮೆಲ್ಲರ ಸಾತ್ವಿಕ ತಪ್ಪನೆ ಫಲ, ಅಪ್ರತಿಮ ಸಾಧನೆ ಅಮೃತ ಫಲ ಅಂತ ಭಾವಿಸ್ತೇನೆ. ಒಂದು ಸಂಸ್ಥೆಗೆ 100 ವರ್ಷ ಅಂತ ಹೇಳಿದಾಗ ಅದೊಂದು ಪ್ರಮುಖ ಕಾಲಘಟ್ಟ. ಆ ಕಾಲಘಟ್ಟದಲ್ಲಿ ಹಿಂತಿರುಗಿ ನೋಡಿದಾಗ ಮಾಡಿದ ಸಾಧನೆಗಳ, ಉಂಡ ವೇದನೆಗಳ ಪರಾಮರ್ಶೆಗೆ ಒಂದು ಪರ್ವಕಾಲ ಅಂತ ಭಾವಿಸ್ತೇನೆ. ನೆನಪು ಮಾಡಿಕೊಂಡ್ರು ಅಶೋಕಣ್ಣ ಅವರು, ಸನ್ಮಾನ್ಯ ಸೋಮಯ್ಯ ಶೆಟ್ಟಿಯವರು, ಹಾಗೆ ಅವರ ಸುಪುತ್ರ ಮುದ್ದನ ಶೆಟ್ಟಿಯವರು, ಈ ಊರಿಗೆ ಜಗನ ಶೆಟ್ಟಿಯವರು, ಈ ಊರಿಗೆ ಅವರ ಕೊಡುಗೆ. ನಿನ್ನೆ ರಾತ್ರಿ 1 ಗಂಟೆ ತನಕ ಅವರ ಮಗ ಹೊಸದನ್ನ ಹತ್ರ ನಾನು ಮಾತಾಡ್ತಾಯಿದ್ದೆ. ದೂರದ ದುಬೈಯಿಂದ ಫೋನ್ ಮಾಡಿದರು, ನನಗೆ ಬರಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಿದ್ದೆ. ನಿಮಗೆ ಗೊತ್ತಿಲ್ಲ, 45 ಸ್ಕೂಲ್ಗೆ ಕ್ಯಾನ್ಸಲ್ ಆಗಿದೆ. ಮೊನ್ನೆ ಈ ನಾಡು ಕಂಡದ್ದು ಅಪ್ರತಿಮ ನಾಯಕ, ಈ ದೇಶಕ್ಕೆ ಒಂದು ಆರ್ಥಿಕ ಸಫಲತೆಯನ್ನು ಕೊಟ್ಟಂಥ ಪುಣ್ಯಾತ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಚಾನಕ್ಕಾಗಿ ನಮ್ಮನ್ನು ದೂರ ಆಗ್ತಾರೆ. ಆ ಕಾರಣಕ್ಕಾಗಿ 7 ದಿನಗಳ ಶೋಕಾಚರಣೆ ಇತ್ತು. ಹಾಗಾಗಿ ಯಾವುದೇ ಈ ಥರದ ಆಡಂಬರದ ಕಾರ್ಯಕ್ರಮ ಮಾಡಬಾರ್ದು ಅಂತೇಳಿ ನಮ್ಮೆಲ್ಲರ ಸರ್ಕಾರದ ಒಂದು ಆಶಯ ಇತ್ತು. ಹಾಗಾಗಿ ಈ ಕಾರ್ಯಕ್ರಮ ಸ್ವಲ್ಪ ಮುಂದೆ ಹೋಯಿತು. ಅಶೋಕನ ಹೇಳ್ತಿದ್ರು ಮೊನ್ನೆ ತುಂಬ ಸಂಭ್ರಮ ಇತ್ತು ಅಂತೇಳಿ. ಬಹುಶಃ ಸಾಯಂಕಾಲ ಆದರೆ ಜನ ಇನ್ನು ಸೇರ್ಬೋದೇನೋ, ನಾಳೆ ಸಾಯಂಕಾಲ ಮತ್ತೆ ಜನ ಸೇರ್ಬೋದೇನೋ. ಆ ನಿಟ್ಟಿನಲ್ಲಿ ಏನೇ ಆಗಲಿ ಅವನು 100 ವರ್ಷಗಳ ಸಂಭ್ರಮವನ್ನು ಭಾಳ ಅರ್ಥಪೂರ್ಣವಾಗಿ ನೀವೆಲ್ಲ ಆಚರಣೆ ಮಾಡಿದ್ದೀವಿ. ಇವತ್ತು ಆ ಕಾರಣಕ್ಕೋಸ್ಕರ ಇಲ್ಲಿ ಒಂದಷ್ಟು ದಾನಿಗಳಿಗೆ ಈ ಭಾಗದ ಕೀರ್ತಿ ಇದ್ದು ರಾಘಣ್ಣ ಇದ್ದಾರೆ, ವೇದಿಕೆ ರಾಘು ಪೂಜಾರಿ ಅವರು, ಹಾಗೆ ಈ ಭಾಗದ ಕೀರ್ತಿಯನ್ನು ಮಾನ್ಯತರಕ್ಕೆ ಏರಿಸಿ ಈ ಊರಿಗೆ ಈ ನೀರಿನ ಋಣವು ತೀರಿಸಲು ಕೆಲಸ ಮಾಡ್ತಕ್ಕಂಥ ದಾನಿಗಳಿಗೆ ಇವತ್ತು ಸನ್ಮಾನ ಕೂಡ ಇಲ್ಲಿ ನಡೀಲಿಕ್ಕಿದೆ. ಈ ನಿಟ್ಟಿನಲ್ಲಿ ಇವತ್ತು ಯಾಕೆ ಈ ಥರ ಆಚರಣೆ ಬೇಕು ಅಂತ ಹೇಳಿದಾಗ, ಬಹುಶಃ ಒಂದು ಸಂಸ್ಥೆ ಬೆಳಿಬೇಕಾದರೆ ಹೇಳ್ತಾರೆ ಸಂಕಲ್ಪ ಶುದ್ಧಿ, ಸಾಧನಾ ವಿಶೇಷತೆ, ಸಾಧಕರ ಸಾಮರ್ಥ್ಯಗಳು ಮೇಳೈಸಿದಾಗ ಸಿದ್ಧಿಯ ಕುರಿತು ಸಂದೇಹ ಬೇಡ ಅನ್ನೋದು ವಿಷಯವಾಣಿ. ಆದರೆ ಸಾತ್ವಿಕ ಪೋಷಣೆಯಲ್ಲಿ ಸಹಜ ಸಂಕ್ರಮಣ ಆಗ್ತಾ ಉಂಟು. ಈ ನಿಟ್ಟಿನಲ್ಲಿ
ಅಶೋಕಣ್ಣ ಬಹುಶಃ 1.5 ತಿಂಗಳು ಮುಂಚೆ ಹೇಳ್ತಿದ್ರು ಸುರೇಶ್ ಅಣ್ಣ ಡೇಟ್ ಬ್ಲಾಕ್ ಮಾಡ್ಕೊಳ್ಳಿ ಅಂತೇಳಿ. ನಾನು ಇವತ್ತು ಆ್ಯಕ್ಚುಲಿ ಬೆಂಗಳೂರಲ್ಲಿ ಹೋಗಬೇಕಾಯಿತು. ಇಮ್ಮಿಡಿಯೇಟಾಗಿ ಮನೆಗೆ ಫೋನ್ ಮಾಡಿ ಸುರೇಶ್ ಅಣ್ಣ 2ನೇ ತಾರೀಕು ನೀವು ಎಲ್ಲೂ ಹೋಗೋಕ್ಕಿಲ್ಲ, ನೀವೇ ಇರಬೇಕು ಅಂತೇಳಿ. ಬಂಜಾರ ಪ್ರಕಾಶ್ ಬೆಳಿಗ್ಗೆ ಫೋನ್ ಮಾಡಿದ್ರು, ನನಗೆ ಬರಬೇಕು ಅಂತ ಆಸೆ ಇತ್ತು. 28ಗೆ ಅವರು ಇಲ್ಲಿ ಡೇಟ್ ಬ್ಲಾಕ್ ಮಾಡಿದ್ರು ಕೂಡ. ಆದರೆ ಇವತ್ತು ಅವ್ರು ಬೇರೆ ಕಾರ್ಯಕ್ರಮ ನನ್ನ ಪರವಾಗಿ ಒಂದು ಶುಭಾಶಯ ತಿಳಿಸ್ಬಿಡಿ ಇನ್ನೊಂದು ಮಾತನ್ನು ಬಂಜಾರ ಪ್ರಕಾಶ್ ಹೇಳಿದ್ದಾರೆ. ಮತ್ತು ನಾನು ಸದಾ ಅವರು ಅಶೋಕಣ್ಣ ನನಗಿಂತ ಒಳ್ಳೆ ಆಪ್ತರು ಅವರಿಗೆ, ಹಾಗಾಗಿ ಆ ಶುಭಾಶಯದ ಮಾತನ್ನು ಇವತ್ತು ಹೇಳ್ತಾರೆ. ಒಂದು ಶಾಲೆ ಅಂತ ಹೇಳಿದರೆ ನಾವು ಅರಿವಿನ ಅರಮನೆ ಹೆಬ್ಬಾಗಿಲು ಲೋಕ ಕಲ್ಯಾಣಕ್ಕೆ ತೆರೆದಿಟ್ಟ ವಿಚಾರದ ಅಮೃತ ಕುಮಾರ್ ನಾವು ಭಾವಿಸ್ತೇವೆ. ಇಟ್ಸ್ ಎ ಟೆಂಪಲ್ ಆಫ್ ಲರ್ನಿಂಗ್ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ಬದುಕನ್ನು ನಡೆಸ ಹೊರಟ ಕಾಲದಲ್ಲಿ ಉಂಡ ಮಣ್ಣಿನ ಸೆಳೆತದೊಂದಿಗೆ ಮನಸ್ಸಿನಲ್ಲಿ ಹರಿವ ನದಿ ಹುಮ್ಮಸ್ಸಿನೊಂದಿಗೆ ನಾವು ಪರವೂರನ್ನು ಸೇರ್ತೀವಿ. ಮರಿಯಕಿಗೆ ಕಾಳು ತಿನ್ನಿಸಿ ಹಾರೋದನ್ನು ಕೇಳಿಸಿದಂಥ ಈ ಶಾಲೆ 4 ಅಕ್ಷರ ವಿದ್ಯೆಯನ್ನು ಒಂದು ಸಂಸ್ಕಾರವನ್ನು ಕೊಟ್ಟು ನಮ್ಮನ್ನು ಈ ಜಗತ್ತಿಗೆ ಬಿಟ್ಟುಕೊಡ್ತದೆ. ಆದರೆ ಹಕ್ಕಿ ಎಷ್ಟೇ ಎತ್ತರಕ್ಕೆ ಹಾರಿದರೂ ಕೂಡ ಕಾಳು ತಿನ್ನಲಿಕ್ಕೆ ನೆಲಕ್ಕೆ ಬರಲೇಬೇಕು ಎನ್ನುವ ದೈವನೀಯವಾದಂತೆ ನಾವು ಕಲಿತ ಶಾಲೆಯನ್ನು, ಬೆಳೆದ ಊರನ್ನು, ಪಡೆದ ತಂದೆಯಾಗಿಯೂ ಮರಿಬಾರದಂತೆ ಆ ಒಂದು ಸಾರ್ಥಕದ ಕೆಲಸವನ್ನು ಇವತ್ತು ಈ ಶಾಲೆಯ ಎಲ್ಲ ಆಡಳಿತ ಮಂಡಳಿಯವರು ನಮ್ಮ ಹಳೆ ವಿದ್ಯಾರ್ಥಿಗಳು ಸೇರಿ ಮಾಡ್ತಾ ಇದ್ದಾರೆ. ಮೊನ್ನೆ ತುಂಬ ಜನ ಫೋನ್ ಮಾಡಿದರು, ನಾವು ಇದಕ್ಕೋಸ್ಕರ ದುಬೈಯಿಂದ ಬೇರೆ ಬೇರೆ ರಾಜ್ಯಗಳಿಂದ ದೇಶಗಳಿಂದ ಬಂದಿದ್ದೀವಿ, ಆದರೆ ನಮ್ಮ ಟೈಮ್ ಶೆಡ್ಯೂಲ್ ಇದಾಗಿರೋ ನಾವು ತುಂಬ ಜನ ವಾಪಸ್ ಹೋಗ್ತೀನಿ ನಮ್ಮ ಫೋನ್ ಮುಖಾಂತರ ತಿಳಿಸಿದ್ದಾರೆ. ಹಾಗಾಗಿ ಹೇಳ್ತಾರೆ ಕಾಲಾಯ ತಸ್ಮಯ ನಮ್ಮ ಅಂತೇಳಿ, ಅಂದರೆ ಯಾವುದು ನಮ್ಮ ಕಾಲ ನಮ್ಮನ್ನು ಕಾಯುವುದಿಲ್ಲ ಅಂತ ಹೇಳ್ತಾರೆ. ಕಾಲು ಹಿಡಿದಿರ್ತಕ್ಕಂತಹ ಕಾಲಸ್ಯ ಕುಡಿಯಲಾಗದ್ದು ಕಾಲಾಯ ತಸ್ಮಯ ನಮ್ಮ ಅಂತೇಳಿ. ಹಾಗಾಗಿ ನಾವೆಲ್ಲ ಕಾಲಾತೀತರು. ಈ ನಿಟ್ಟಿನಲ್ಲಿ ಕಾಲವನ್ನು ಮೀರಿ ಕಾಲಾತೀತರಾಗುವಂಥದ್ದು, ಕಾಮವನ್ನು ಮೀರಿ ಕಾಮಾತೀತರಾಗುವಂಥದ್ದು, ಸೀಮೆಯನ್ನು ಮೀರಿ ಸೀಮಾತೀತರಾಗುವಂಥದ್ದು, ಗುರಿ ಮತ್ತು ದಾರಿ ಸ್ಪಷ್ಟದ ಮಾಡಿ ಸಾಧ್ಯ ಆಗ್ತಾ. ಈ ನಿಟ್ಟಿನಲ್ಲಿ ಇವತ್ತು ಜಗನ್ನಾಥ ಶೆಟ್ಟಿಯವರನ್ನು, ಅವರ ತಂದೆಯವರನ್ನು ನಾವು ಇವತ್ತು ಸಂದರ್ಭ ನೆನೀಬೇಕು. ಅವರು ಹೇಳ್ತಾ ಇದ್ರು 20 ಅಂಗನವಾಡಿ ಶಾಲೆಯನ್ನು ಅವರು ಪ್ರಾರಂಭ ಮಾಡಿದ್ರು ಮಾತನ್ನು ಹೇಳ್ತಿದ್ರು. ನಮ್ಮ ಪ್ರಮೋದ್ ಮಧ್ವರಾಜ್ ಅವರು ಹೇಳ್ತಾಯಿದ್ರು, ನಮ್ಮ ತಾಯಿ ಆಗ ಮಂತ್ರಿ ಆಗಿದ್ದರು, ಶಿಶು ಕಲ್ಯಾಣ ಮತ್ತು ಮಹಿಳಾ ಆ ಕಾರಣಕ್ಕೆ ಸಾಧ್ಯ ಆಯಿತು ಅಂತೇಳಿ. ಅಂದರೆ ಆದರೆ ಆ ಸಂಕಲ್ಪ ಇದೆ ಅಲ್ಲ, ಪಡುಬಿದ್ರಲ್ಲಿ ಅವರು ಅಂಗನವಾಡಿ ಪ್ರಾರಂಭ ಮಾಡಿದ್ದಾರೆ. ಅಶೋಕಣ್ಣ ಹೇಳ್ತಿದ್ರು, ನಿನ್ನೆ ರಾತ್ರಿ ಅವ್ರ ಮಗ ಹೇಳ್ತಿದ್ರು. ಅಂದರೆ ಈ ಊರಿಗೆ ಏನಾದರೂ ಕೊಡಬೇಕು ಅನ್ನೋದು ಸಂಕಲ್ಪ ಮಾಡಿದ್ದಾರೆ. ಹಾಗೆ ಒಂದು ದೇವಸ್ಥಾನಕ್ಕೆ ಕೇಳಿದ ಜಾಗ ಅವರು ತೆಗೆದಿಟ್ಟಿದ್ದಾರೆ. ಅಂದರೆ ಒಂದು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನಾನು ಹುಟ್ಟಿ ಬೆಳೆದನ್ನೆಲ್ಲ ಬೆಳಿಬೇಕು ಅನ್ನೋದು ಚಿಂತನೆ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಕೆಲಸ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಈ ಸಮಾಜದ ಕಟ್ಟಕಡೆ ಮತ್ತು ಅಕ್ಷರ ಪ್ರಪಂಚಕ್ಕೆ ತಿಳಿದುಕೊಳ್ಬೇಕು, ಒಂದಷ್ಟು ಸಂಸ್ಕಾರ ಮತಿಗಳ ಇಡಿಗಂಟನ್ನು ಈ ಸಮಾಜಕ್ಕೆ ಕೊಡಬೇಕು ಅನ್ನೋಂಥ ಮಾತನ್ನು ಹೇಳ್ತೀವಿ. ನಾವು ಪುಲಿಪಿನಲ್ಲಿ ಒಂದು ಶಾಲಾ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದೆ. ನಾನು ನಿಮಗೆ ಗೊತ್ತಿರಲಿ, ಅವರು ಹುಲ್ಲಿನ ಮನೆಯಲ್ಲಿದ್ದರು, ಆದರೆ ಅಲ್ಲಿ ಎಲ್ಲರೂ ಸೇರಿ ಒಂದು ಹಂಚಿನ ಶಾಲೆಯನ್ನು ಆ ಊರಿಗೆ ದಾನ ಕೊಟ್ಟಿದ್ದಾರೆ. ಅವರಿಗೆ ಒಂದು ಹುಲ್ಲಿನ ಮನೆ, ಆದರೆ ಶಾಲೆಗೆ ಹಂಚಿನ ಮನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇಷ್ಟು ಕಷ್ಟಪಟ್ಟು ಮುಂದಿನ ಜನಾಂಗದ ಬಗ್ಗೆ, ಈ ಊರಿನ ಬಗ್ಗೆ ಅಷ್ಟು ಸಂಕಲ್ಪ ಮಾಡಿರ್ತಕ್ಕ ಕೆಲಸದಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮವನ್ನು ಭಾವಿಸ್ತೇವೆ ನಾವು. ಈ ನಿಟ್ಟಿನಲ್ಲಿ ಹೇಳ್ತಾರೆ, ನಿನ್ನೆಗಳ ಅರಿವು ಮರಿ ಎಚ್ಚರಿಕೆಯಲ್ಲಿ ಇನ್ನೊಂದು ಕಟ್ಟಿದಾಗ ಬರುವ ನಾಳೆಗಳು ನಮ್ಮದಾಗಬೇಕಂತ. ಓದು ಜಾರುವ ಜಾಗದಲ್ಲಿ ಜಾಗೃತಿ ಮೂಡಿಸಬೇಕು, ವಿದ್ಯೆ ಸಮರಸವಾಗಿ ಸಾಮರಸ್ಯದ ಬದುಕಿಗೆ ಮನುಷ್ಯನನ್ನು ಅಣಿಗೊಳಿಸಬೇಕು, ಶಿಕ್ಷಣ ಬದುಕಿನ ಏರುಮೆಟ್ಟನ್ನು ಪರಿಸ್ಥಿತಿ ಸಾಗಬೇಕಂತ ಆ ಕೆಲಸವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ರಾಘು ಪೂಜಾರಿ ಅವರು ಹಿರಿಯ ಮನಸ್ಸುಗಳಿಗೆ ಇಂದಿನ ಶತ ಸಂಭ್ರಮದಲ್ಲಿ ಸನ್ಮಾನಿಸುವಂತಹ ಸಂಭ್ರಮದ ಕ್ಷಣಗಳಿವು. ಎಲ್ಲ ಸರ್ವಶಕ್ತಿಗಳನ್ನು ಸುತ್ತಿಸಿಕೊಂಡು ಶ್ರೀರಕ್ಷೆಯಾಗಿ ಹೊದಿಸುವಂತಹ ಶಾಲು, ಸಾಧನಾ ಕ್ಷೇತ್ರದಲ್ಲಿ ಮಿಂಚಿರುವಂತಹ ಸಾಧಕರಿಗೆ ಸನ್ಮಾನದ ಪೇಟ, ತಮ್ಮೆಲ್ಲರ ಗಟ್ಟಿ ಚಪ್ಪಾಳೆ ಮುಖೇನವಾಗಿ ಸನ್ಮಾನ್ಯ ರಾಘು ಪೂಜಾರಿ, ಅದೇ ರೀತಿ ಅಶೋಕ್ ಶೆಟ್ಟಿ ಇವರಿಗೆ ಸಲ್ಲಿಸಿಕೊಳ್ಳುತ್ತಿರುವಂತಹ ಶತಮಾನದ ಸಂಭ್ರಮದ ವೇದಿಕೆಯ ಸಂಭ್ರಮದ ಗೌರವಾರ್ಪಣೆ. ಮುತ್ತಿನ ಮನಸ್ಸಿನ ರಾಘು ಪೂಜಾರಿ ಅವರಿಗೆ ಮುತ್ತಿನ ಮಾಲೆ, ಅದೇ ರೀತಿ ಅಶೋಕ್ ಶೆಟ್ಟಿ ಅವರಿಗೂ ಕೂಡ ಮುತ್ತಿನ ಮಾಲೆಯ ಜೊತೆಗೆ ಸಂಭ್ರಮದ ಕ್ಷಣಗಳಲ್ಲಿ ಸಂಭ್ರಮಿಸಿ ಸನ್ಮಾನವನ್ನು ಸಲ್ಲಿಸಿಕೊಳ್ಳುತ್ತಿದ್ದೇವೆ. ಹಿರಿಯ ಮನಸ್ಸುಗಳಿಗೆ, ಹಿರಿಯ ಕೈಗಳಿಗೆ ಅವರ ಸಾಧನೆಗಾಗಿ ನಮ್ಮ ಸನ್ಮಾನದಲ್ಲಿ ಅಪಾರ ಅನುಭವ ಉಳಿದಿದೆ ಅಂತ ಅಂದರೆ ಇದು ಬಹಳ ದೊಡ್ಡ ಸಾಧನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ವಿಶೇಷವಾಗಿ ಈ ಶಾಲೆಯ ಸ್ಥಾಪನೆ ದಿವಂಗತ ಸೋಮಯ್ಯ ಶೆಟ್ಟರು 1925ರಲ್ಲಿ ಮಾಡಿದರು.
ಮತ್ತು ಭಾರತಿ ಅಂತ ಹೆಸರನ್ನು ಇಟ್ಟರು ಈ ಶಾಲೆಗೆ. ಒಂದು ಕಾಕತಾಳೀಯವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಸ್ಥಾಪನೆ ಆದದ್ದು 1925ರಲ್ಲೇ, ಅದೇ ವರ್ಷ. ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂಗ ಸಂಘಟನೆಗಳೇನಿದೆ ಅದಕ್ಕೆಲ್ಲ ಭಾರತಿ ಅಂತ ಹೆಸರು. ಕ್ರೀಡಾ ಭಾರತಿ, ಸಂಸ್ಕೃತ ಭಾರತಿ, ಸಂಸ್ಕೃತಿ ಭಾರತಿ. ಅಂದರೆ RSS ಕೂಡ ತನ್ನ ಅಂಗ ಸಂಸ್ಥೆಗಳಿಗೆ ಭಾರತಿ ಅಂತ ಹೆಸರಿಡ್ತದೆ. ಸೋಮಯ್ಯ ಶೆಟ್ಟರು ಕೂಡ ಭಾರತಿ ಅಂತಕ್ಕಂಥ ಹೆಸರಿಡ್ತಾರೆ. ಇದು ಒಂದು ರೀತಿಯಲ್ಲಿ ಇತಿಹಾಸದ ಒಂದು ಕಾಕತಾಳೀಯವಾಗಿರ್ತಕ್ಕಂಥ ಒಂದು ಸಂದರ್ಭ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಜಗನ್ನಾಥ್ ಶೆಟ್ಟರು, ನಾನು ಚಿಕ್ಕವನಿದ್ದಾಗ ವಾರದಲ್ಲಿ ಒಂದು ದಿವಸ ಆದರೂ ನಮ್ಮ ಮನೆಯಲ್ಲಿ ಯಾರಾದರೂ ಮುಖ ನೋಡ್ತಿದ್ರೆ ಅದು ಜಗನ್ನಾಥ್ ಶೆಟ್ಟರ ಮುಖವನ್ನು ನೋಡ್ತಾ ಇದ್ರು. ನಮ್ಮ ತಂದೆ ತಾಯಿಯನ್ನು ನೋಡಲಿಕ್ಕೆ ಅವ್ರು ಬರ್ತಾ ಇದ್ರು. ಯಾಕೆ ಬರ್ತಾ ಇದ್ರು ಅಂದರೆ ಅವರ ಸ್ವಂತ ಕೆಲಸಕ್ಕಾಗಿ ಬರ್ತಾ ಇರಲಿಲ್ಲ. ಜಗನ್ನಾಥ್ ಶೆಟ್ಟರು ನಮ್ಮ ಮನೆಗೆ ನಮ್ಮ ತಂದೆ ತಾಯಿ ಹತ್ರ ಬರ್ತಾ ಇದ್ದದ್ದು ಊರಿನ ಕೆಲಸಕ್ಕಾಗಿ, ಶಾಲೆಯ ಕೆಲಸಕ್ಕಾಗಿ ಬಿಟ್ಟು ಹೊರತುಪಡಿಸಿ ಅವರ ಸ್ವಂತ ಕೆಲಸಕ್ಕಾಗಿ ಯಾವತ್ತೂ ಕೂಡ ಬಂದವರಲ್ಲ. ಅಂದರೆ ತನ್ನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಹೆಚ್ಚು ಊರಿನ ಬಗ್ಗೆ, ಶಾಲೆಯ ಬಗ್ಗೆ, ಇತರರ ಬಗ್ಗೆ ಯೋಚನೆ ಮಾಡೋದಿದೆ ಅಲ್ಲ, ಅದೇ ನಿಜವಾದ ಮನುಷ್ಯನ ಕರ್ತವ್ಯ ಮತ್ತು ಜವಾಬ್ದಾರಿ. ಸ್ವಾರ್ಥಿಗಳೇ ತುಂಬಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಜಗನ್ನಾಥ್ ಶೆಟ್ಟರಂತಹ ನಿಸ್ವಾರ್ಥ ಸೇವಕರು ಯಾರಿದ್ದಾರೆ ಅವರನ್ನು ನೆನಪಿಸಿಕೊಳ್ಳುವಂಥದ್ದು ಪ್ರಾಯಶಃ ನಮ್ಮ ಕರ್ತವ್ಯ ಆಗ್ತದೆ. ಹೆಚ್ಚಿನ ಅಂಶ ನಾನು ಇಲ್ಲಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಇದಕ್ಕೊಂದು ಐತಿಹಾಸಿಕ ಹಿನ್ನೆಲೆ ಇದೆ ಅಂತ ಕಾಣಿಸ್ತದೆ. ಇಲ್ಲಿರ್ತಕ್ಕಂಥ 7 ಎಕರೆ ಭೂಮಿಯನ್ನು ದಾನ ಮಾಡಿದವರು ಉದ್ಯಾವರ ಸದಿಯ ಸೌಕಾರ್ರವರು. ಸದಿಯ ಸೌಕಾರ್ರವರ ಹೆಂಡತಿ ನನ್ನ ಅಜ್ಜನ ಕಾಶ ತಂಗಿ. ಹಾಗಾಗಿ ಒಬ್ಬ ಮೊಮ್ಮಗನಾಗಿ ನಾನು ಇಲ್ಲಿಗೆ ಬರುವಾಗೆ ಆ 7 ಎಕರೆ ಭೂಮಿಯನ್ನು ದಾನ ಕೊಟ್ಟಂಥ ಸದಿಯ ಸೌಕಾರ್ರನ್ನು ನೆನಪಿಸಿಕೊಳ್ಳಲಿಕ್ಕೆ ನನ್ನ ಇಲ್ಲಿ ಆಗಮನ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈಗ 7 ಎಕರೆ ಜಾಗಕ್ಕೆ ಬೆಲೆ ಕಟ್ಟಿದರೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ, ಈಗ ಸೆನ್ಸಿಗೆ ಎಷ್ಟಿದೆ ಅಂತ ಗೊತ್ತಿಲ್ಲ. ಹೀಗೆ ಹಿರಿಯರ ತ್ಯಾಗ ಮನೋಭಾವ ಏನಿದೆ ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಈಗ ನಾವು 7 ಎಕರೆ ಬಿಟ್ಟು 1 ಸೆಣಸು ಒಂದು ಯಾವ್ದಾದ್ರು ರಸ್ತೆಗೆ ಬಿಟ್ಟು ಕೊಡಬೇಕಾದ್ರೆ ಪಂಚಾಯತ್ ಅಧ್ಯಕ್ಷರಿಗೆ ಗೊತ್ತಿದೆ ಎಷ್ಟು ಜಗಳಕ್ಕೆ ಬರ್ತೀವಿ ನಾವು ಅಂತ. ಇಂಥ ಒಂದು ಅಂದರೆ ಆ ಕಾಲ ಹೇಗಿತ್ತು, ಈ ಕಾಲ ಹೇಗೆ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ಬದಲಾವಣೆ ಆಗ್ತಾ ಇದೆ, ಸುಧಾರಣೆ ಆಗಬೇಕಾದದ್ದು ಈಗ ಬದಲಾವಣೆ ಆಗ್ತಿದೆ ಅಂತಕ್ಕಂಥದ್ದು ಕೂಡ ಅತ್ಯಂತ ಒಂದು ವಿಷಾದದಾಯಕವಾಗಿರ್ತಕ್ಕಂಥ ಒಂದು ಸಂದರ್ಭ. ನನಗೆ ನೆನಪಿದೆ ಡಾಕ್ಟರ್ VS ಆಚಾರ್ಯರು ಹೇಳುವಂಥ ಮಾತು, ಯಾವ ಶಾಲೆಗೆ 100 ವರ್ಷ ತುಂಬುತ್ತೋ ಅದರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಬರಬೇಕು. ಯಾವ ಶಾಲೆಗೆ 75 ವರ್ಷ ತುಂಬುತ್ತೋ ಆ ರಾಜ್ಯದ ಶಿಕ್ಷಣ ಮಂತ್ರಿ ಬರಬೇಕು, ಇದು ಕಡ್ಡಾಯ ಮಾಡಬೇಕು ಅಂತಕ್ಕಂಥ ಮಾತು ಇವತ್ತು ನನಗೆ ಪ್ರಾಯಶಃ VS ಆಚಾರ್ಯರ ಮಾತು ಇದು ಅನುಷ್ಠಾನ ಆಗಬೇಕು. 100 ವರ್ಷ ಒಂದು ಶಾಲೆಯನ್ನು ಉಳಿಸುವುದು, ಬೆಳೆಸುವುದು ಅಷ್ಟು ಸುಲಭದ ಒಂದು ಕೆಲಸ ಅಲ್ಲ. ಈ 100 ವರ್ಷದಲ್ಲಿ ಇದಕ್ಕೆ ಯಾರೆಲ್ಲ ದುಡಿದಿದ್ದಾರೆ, ಯಾರೆಲ್ಲ ಶ್ರಮ ಪಟ್ಟಿದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ, ಜಗನ್ನಾಥ್ ಶೆಟ್ಟರ ಹಾದಿಯಲ್ಲಿ ನಡೆಯುವಂಥ ಒಂದು ಅವರ ಕುಟುಂಬದ ಸದಸ್ಯ ಯಾರಿದ್ರೆ ಅದು ಅಶೋಕ್ ಕುಮಾರ್ ಶೆಟ್ಟಿ ಅವರು. ಅವರೆಲ್ಲ ಕೆಲಸವನ್ನು ಬಿಟ್ಟು ದಂಡೂರ್ಕಟ್ಟೆಯಲ್ಲಿರ್ತಕ್ಕಂಥ ಗ್ರಾಮೀಣ ಬಂಟ, ಕುಂಟಲ್ ನಗರದಲ್ಲಿ ಇರ್ತಕ್ಕಂಥ ಗ್ರಾಮೀಣ ಬಂಟರ ಭವನವನ್ನು ನಿರ್ಮಿಸಿ ಅಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡುವಂಥದ್ದು, ಸ್ಕಿಲ್ ಡೆವಲಪ್ಮೆಂಟ್ ಮಾಡುವಂಥದ್ದು, ಅವ್ರಿಗೆ ಕೆಲಸ ತೆಗೆಸಿಕೊಡುವಂಥ ಪುಣ್ಯದ ಕೆಲಸ. ನಾವು ಯಾರಿಗಾದ್ರೂ ಒಂದು ಕೆಲಸ ತೆಗೆಸಿಕೊಟ್ರೆ ಅವನ ಜೀವಮಾನ ಇಡೀ ಅವನಿಗೆ ಆಶ್ರಯ ಆಗ್ತದೆ ಅಂತ ಎಷ್ಟೋ 100 ಯುವಕರಿಗೆ ಕೆಲಸ ತೆಗೆಸಿಕೊಟ್ಟಂಥ ಒಂದು ವ್ಯಕ್ತಿ ಯಾರಾದ್ರಿದ್ರೆ ಅದು ಅಶೋಕ್ ಕುಮಾರ್ ಶೆಟ್ಟಿ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಹೇಗೆ ಕುಟುಂಬದ ಎಲ್ರಿಗೂ ಆ ರಕ್ತ ಬರೋದಿಲ್ಲ, ಸೇವಾ ಮನೋಭಾವದ ರಕ್ತ ಕುಟುಂಬದಲ್ಲಿ ಯಾರಾದ್ರೂ ಇದ್ದರೆ ಅವರ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ತಪ್ಪಿದ್ರೆ ಇಬ್ಬರಿಗೆ ಬರ್ತದೆ, ಎಲ್ರಿಗೂ ಬರೋಲ್ಲ. ಅಂಥದ್ರಲ್ಲಿ ಅಶೋಕ್ ಕುಮಾರ್ ಶೆಟ್ಟಿಗೆ ಆ ಗುಣ ಬಂದಿದೆ. ಇನ್ನು ಈ ಶಾಲೆ ವಿಶೇಷವಾಗಿ ಎಷ್ಟು ಸಮಯ ಇರುತ್ತೆ ಇರೋದಿಲ್ಲ ನನಗೆ ಗೊತ್ತಿಲ್ಲ, ಯಾಕಂದರೆ ಕನ್ನಡ ಮಾಧ್ಯಮ ಶಾಲೆಯ ಪರಿಸ್ಥಿತಿ ಏನಾಗಿದೆ ನಮ್ಮ ಜಿಲ್ಲೆಯಲ್ಲಿ ಅಂತ ನಮಗೆಲ್ಲ ಗೊತ್ತಿದೆ. ಆದರೆ ನಾನು ದೇವರಲ್ಲಿ ವಿಶೇಷ ಪ್ರಾರ್ಥನೆ ಮಾಡೋದು ಆದಷ್ಟು ಶೀಘ್ರದಲ್ಲಿ ಇದು ಇಂಗ್ಲೀಷ್ ಮೀಡಿಯಂ ಶಾಲೆ ಆಗಲಿ ಮತ್ತು ಸೂರ್ಯಚಂದ್ರ ಇರುವ ತನಕ ಇದು ಉಳಿಲಿ ಅಂತ ಆಶಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.